ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು AC ಸರ್ಕ್ಯೂಟ್ಸ್ ಮೇಲೆ ಇನ್ನೊಂದಷ್ಟು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ವಶನ್ ಏನ್ ಹೇಳ್ತಾ ಇರೋದು, ಎ 50 ಹರ್ಟ್ಸ್ ವೋಲ್ಟೇಜ್ ಅಂತಂದ್ರೆ 50 ಹರ್ಟ್ಸ್ ಅಂತಂದ್ರೆ ಫ್ರೀಕ್ವೆನ್ಸಿ, ವೋಲ್ಟೇಜ್ ಆಫ್ 230 ವೋಲ್ಟ್ಸ್ ಏನಂತ ಕೊಟ್ಟಿರೋದವರು RMS ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ, ಸರಿನಾ. ವ್ಯಾಲ್ಯೂ ಇಸ್ ಅಪ್ಲೈಡ್ ಅಕ್ರಾಸ್ ಎ ಕೆಪಾಸಿಟರ್ ಆಫ್ 26.5 ಮೈಕ್ರೋಫ್ಯಾರಡ್. ಅದನ್ನ ಯಾವ ರೀತಿ ಬರೆಯೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ರೈಟ್ ದ ಈಕ್ವೇಶನ್ ಫಾರ್ ದ ವೋಲ್ಟೇಜ್ ಅಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಆಲ್ಸೋ ಕ್ಯಾಲ್ಕುಲೇಟ್ ದ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಅಂತಂದ್ರೆ ಸಿಂಪಲ್ XC ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಕ್ ಕೇಳ್ತಾ ಇದ್ದಾರೆ, ಸರಿನಾ. ಸೊ ಲೆಟ್ಸ್ ಗೋ ವಿತ್ ದ ಪ್ರಾಬ್ಲಮ್. ವೆರಿ ಈಸಿ ಸೊಲ್ಯೂಷನ್. ಫಸ್ಟ್ ಏನ್ ಮಾಡಬೇಕು, ಮೊದಲನೇ ಸ್ಟೆಪ್ ಗಿವನ್ ಅನ್ನ ಬರ್ಕೋಬೇಕು. ಸೊ ಕ್ವಶನ್ ನಲ್ಲಿ ಏನ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಈಸ್ ಆಫ್ 50 ಹರ್ಟ್ಸ್. ಸೊ 50 ಹರ್ಟ್ಸ್ ಫ್ರೀಕ್ವೆನ್ಸಿ ಕೊಟ್ಟವ್ರೆ. ನೆಕ್ಸ್ಟ್ ವೋಲ್ಟೇಜ್ ಆಫ್ 230 ವೋಲ್ಟ್ಸ್. ಸೊ ಯಾವುದು ವೋಲ್ಟೇಜ್ ಕೊಟ್ಟಿರೋದು, RMS ವೋಲ್ಟೇಜ್ ಎಷ್ಟು, 230 ವೋಲ್ಟ್ಸ್. ನೆಕ್ಸ್ಟ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, ಕೆಪಾಸಿಟೆನ್ಸ್ C ವ್ಯಾಲ್ಯೂ ಇಸ್ ಈಕ್ವಲ್ ಟು 26.5 ಮೈಕ್ರೋಫ್ಯಾರಡ್. ಮೈಕ್ರೋ ಅಂತಂದ್ರೇನು, ಇಂಟು 10⁻⁻6. ಗೊತ್ತಾಯ್ತಾ. ಕೆಪಾಸಿಟೆನ್ಸ್ ಇಸ್ ಈಕ್ವಲ್ ಟು 26.5 ಇಂಟು 10⁻⁻6. ರೈಟ್ ದ ಈಕ್ವೇಶನ್ ಫಾರ್ ದ ವೋಲ್ಟೇಜ್ ಅಂಡ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಕ್ಯಾಲ್ಕುಲೇಟ್ ದ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಸೊ ಕೆಪಾಸಿಟಿವ್ ರಿಯಾಕ್ಟೆನ್ಸ್ ವ್ಯಾಲ್ಯೂನ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಈಕ್ವೇಶನ್ ಅನ್ನ ಬರೀಬೇಕು. ಸೊ ಫಸ್ಟ್ ಸೊಲ್ಯೂಷನ್ಗೆ ಹೋಗ್ತಾ ಹೋಗೋಣ, ಅವಾಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಆಫ್ ದಿ ಈಕ್ವೇಶನ್ ಅನ್ನ ಬರೆದು ಬಿಡ್ತೀನಿ. ಸೊ ಇಲ್ಲೇ ಬರ್ಕಂತ ಹೋಗೋಣ. ಸ್ಟ್ಯಾಂಡರ್ಡ್ ಈಕ್ವೇಶನ್ ಫಾರ್ ವೋಲ್ಟೇಜ್. ಸೊ ವೋಲ್ಟೇಜ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ಏನು, VM sin ಒಮೆಗಾ ಟಿ. ಗೊತ್ತಾಯ್ತಾ, VM sin ಒಮೆಗಾ ಟಿ. ನೆಕ್ಸ್ಟ್ ಕರೆಂಟ್ ಸ್ಟ್ಯಾಂಡರ್ಡ್ ಈಕ್ವೇಶನ್ ಏನು, IM sin ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5. ಗೊತ್ತಾಯ್ತಾ. ವೋಲ್ಟೇಜ್ ದೇನು VM sin ಒಮೆಗಾ ಟಿ, ಕರೆಂಟ್ ದೇನು IM sin ಒಮೆಗಾ ಟಿ ಪ್ಲಸ್ 5. ಸೊ ನಾವೇನೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ VM ಕ್ಯಾಲ್ಕುಲೇಟ್ ಮಾಡಬೇಕು, IM ಕ್ಯಾಲ್ಕುಲೇಟ್ ಮಾಡಬೇಕು, ಒಮೆಗಾನ ಕ್ಯಾಲ್ಕುಲೇಟ್ ಮಾಡಬೇಕು, 5 ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಈ ಎರಡು ಒಮೆಗಾಗಳು ಸೇಮ್. ಸೊ VM, IM, ಒಮೆಗಾ ಮತ್ತೆ 5 ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ನಾವು ಕೊಟ್ಟಿರುವಂತಹ ವ್ಯಾಲ್ಯೂಗಳನ್ನ ಯೂಸ್ ಮಾಡಿಕೊಂಡು ಯಾವ್ದನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಫಸ್ಟ್ VM ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು, ಮ್ಯಾಕ್ಸಿಮಮ್ ವೋಲ್ಟೇಜ್. ಯಾಕೆ, RMS ವೋಲ್ಟೇಜ್ ಅನ್ನ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ವೆರಿ ಸಿಂಪಲ್, VRMS ವಿಲ್ ಬಿ ಈಕ್ವಲ್ ಟು VM ಹೋಲ್ ಡಿವೈಡೆಡ್ ಬೈ √2. ಗೊತ್ತಾಯ್ತಾ. VRMS ವಿಲ್ ಬಿ ಈಕ್ವಲ್ ಟು VM ಬೈ √2. ನನಗೆ ಬೇಕಾಗಿರೋದೇನು, VM ವ್ಯಾಲ್ಯೂ, VRMS ವ್ಯಾಲ್ಯೂ ಕೊಟ್ಟಿದ್ದಾರೆ 230 ವೋಲ್ಟ್ಸ್ ಅಂತ. ಸೊ ನಾನೇನ್ ಮಾಡ್ತೀನಿ, ಈ √2ನ ಇಲ್ಲಿ ಕಳಿಸಿದ್ರೆ ಏನಾಯ್ತು, √2 ಇಂಟು VRMS ಆಯ್ತಾ, ವಿಲ್ ಬಿ ಈಕ್ವಲ್ ಟು VM, ದಟ್ ಇಸ್ ದ ಮ್ಯಾಕ್ಸಿಮಮ್ ವೋಲ್ಟೇಜ್. ಸೊ ಮ್ಯಾಕ್ಸಿಮಮ್ ವೋಲ್ಟೇಜ್ VM ವಿಲ್ ಬಿ ಈಕ್ವಲ್ ಟು √2 ಇಂಟು VRMS ವ್ಯಾಲ್ಯೂ ಏನ್ ಕೊಟ್ಟಿರೋದು 230 ವೋಲ್ಟ್ಸ್. ಸೊ 230 ವೋಲ್ಟ್ಸ್. VM ವಿಲ್ ಬಿ ಈಕ್ವಲ್ ಟು, ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ, √2 ಇಂಟು 230. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, ಸೊ √2 ಇಂಟು 230. ಸೊ ವ್ಯಾಲ್ಯೂ ಎಷ್ಟಾಯ್ತು ನಮಗೆ 325.26 ವೋಲ್ಟ್ಸ್. ಸೊ ನಮಗೆ ಮ್ಯಾಕ್ಸಿಮಮ್ ವೋಲ್ಟೇಜ್ ವ್ಯಾಲ್ಯೂ ಸಿಕ್ತು. ವಾಟ್ ಈಸ್ ದ ಮ್ಯಾಕ್ಸಿಮಮ್ ವೋಲ್ಟೇಜ್ ವ್ಯಾಲ್ಯೂ, 325.26 ವೋಲ್ಟ್ಸ್. ನೆಕ್ಸ್ಟ್ ಏನಾದ್ರೂ ಕೊಟ್ಟಿದ್ದಾರೆ, ಕೆಪಾಸಿಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ನನಗೆ ರೆಸಿಸ್ಟೆನ್ಸ್ ಕೊಟ್ಬಿಟ್ಟಿದ್ರೆ ಆರಾಮಾಗಿ ನಾನು I ಮ್ಯಾಕ್ಸಿಮಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ. ಬಟ್ ರೆಸಿಸ್ಟೆನ್ಸ್ ಇಲ್ಲ, ಇಲ್ಲಿ ಕೆಪಾಸಿಟರ್ ಸರ್ಕ್ಯೂಟ್ ಆಗಿರೋದ್ರಿಂದ, ಅಂದ್ರೆ RC ಸರ್ಕ್ಯೂಟ್ ಇದು. ಯಾಕಂದ್ರೆ ರೆಸಿಸ್ಟೆನ್ಸ್ ಇದೆ ಇದರಲ್ಲಿ, ಮತ್ತೆ ಕೆಪಾಸಿಟೆನ್ಸ್ ಇದೆ. ಸೊ ಇಲ್ಲಿ ಕೆಪಾಸಿಟೆನ್ಸ್ ಅನ್ನ ಕೊಟ್ಟಿರೋದ್ರಿಂದ ನಾವು XC ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. R ಜಾಗದಲ್ಲಿ XC ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ XC ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ವೆರಿ ಸಿಂಪಲ್. XC ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2πfc. ಏನು, 1 ಡಿವೈಡೆಡ್ ಬೈ 2πfc XC ವ್ಯಾಲ್ಯೂ. ಸೊ ನನಗೆ C ವ್ಯಾಲ್ಯೂ ಗೊತ್ತಿದೆ, F ವ್ಯಾಲ್ಯೂ ಗೊತ್ತಿದೆ. ಸೊ ಐ ಕ್ಯಾನ್ ಫೈಂಡ್ XC ವ್ಯಾಲ್ಯೂ. ಸೊ XC ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 2π. ಹಂಗೆ ಬರ್ಕೊಳ್ಳಿ, ಪೈ ಜಾಗಕ್ಕೆ 3.14 ಅಥವಾ 22/7 ಅನ್ನ ಹಾಕ್ಬಾರ್ದು. ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಕ್ಯಾಲ್ಕುಲೇಟರ್ ಅಲ್ಲಿ ಬರೀಬೇಕು ಅಂತ. ಫ್ರೀಕ್ವೆನ್ಸಿ ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ, 50 ಹರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟು 50 ಇಂಟು ಕೆಪಾಸಿಟೆನ್ಸ್ ಎಷ್ಟು, 26.5 ಇಂಟು 10⁻⁻6. ಸೊ ಫಸ್ಟ್ ಡಿನಾಮಿನೇಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಮೇಲೆ ನ್ಯೂಮರೇಟರ್ ಇಂದ ನಾವು ಡಿವೈಡ್ ಮಾಡಿದ್ರೆ ಆಯ್ತು. ಸೊ ಫಸ್ಟ್ ಡಿನಾಮಿನೇಟರ್ ಅನ್ನ ನೋಡ್ತಾ ಹೋಗೋಣ. 2 ಇಂಟು ಡಿಗ್ರಿಲಿ ಇರಬೇಕು, ಯಾವತ್ತಿದ್ರೂ ಕೂಡ ಮೋಡ್ ಡಿಗ್ರಿಲಿ ಇರ್ಬೇಕು. ಹೆಂಗ್ ಕಂಡು ಹಿಡಿಯೋದು, ಇಲ್ಲಿ ಮೋಡ್ ಅನ್ನ ಪ್ರೆಸ್ ಮಾಡಿ
ಸೊ ನೆಕ್ಸ್ಟ್ ಇಲ್ಲಿ ಡಿಗ್ರಿ ಅಂತ ಬರೋವರೆಗೂ ಕೂಡ ಪ್ರೆಸ್ ಮಾಡಿ. ಸೊ ಡಿಗ್ರಿ 1 ಅಂತ ತೋರಿಸ್ತಾ ಇದೆ, 1 ಅನ್ನ ಪ್ರೆಸ್ ಮಾಡಿದ್ರೆ ಡಿಗ್ರಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ ಕ್ಯಾಲ್ಕುಲೇಟರ್. ಸೊ ಅವಾಗ 2 ಇಂಟು ಪೈ ಬೇಕು ಅಂತಂದ್ರೆ ಏನ್ ಮಾಡಬೇಕು, ಶಿಫ್ಟ್ ಅನ್ನ ಒತ್ತಿ ಆಮೇಲೆ ಇಲ್ಲಿ ಕೆಳಗಡೆ EXP ಅಂತ ಒಂದು ಬಟನ್ ಇರುತ್ತೆ, ಅದ್ರ ಮೇಲೆ ಸಣ್ಣದಾಗಿ ಪೈ ಅಂತ ಬರೆದಿರ್ತಾರೆ, ಅದನ್ನ ಪ್ರೆಸ್ ಮಾಡಿ. ಯಾವ ರೀತಿ 2 ಇಂಟು ಪೈ ಬೇಕು ಅಂತಂದ್ರೆ ಶಿಫ್ಟ್ ಅನ್ನ ಒತ್ತಿ ಇಲ್ಲಿ ಕೆಳಗಡೆ EXP ಅಂತ ಇರುತ್ತೆ, ಅದ್ರ ಮೇಲೆ ಪೈ ಅಂತ ಸಣ್ಣದಾಗಿ ಬರೆದಿರ್ತಾರೆ. ಸೊ ಪೈ ಅನ್ನ ಒತ್ತಿ ಇಂಟು 50 ಇಂಟು 26.5 ಹೋಲ್ ಪವರ್ 26.5 ಇಂಟು 10 ಪವರ್ -6. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 8.325 ಬರ್ತಾ ಹೋಗುತ್ತೆ. ಸೊ XC ವ್ಯಾಲ್ಯೂ ಇಸ್ 1 ಡಿವೈಡೆಡ್ ಬೈ 8.3252 ಇಂಟು 10 ಪವರ್ -3. ಸೊ 10 ಪವರ್ -3 ಮೇಲೆ ಹೋದ್ರೆ ಏನಾಗುತ್ತೆ, 10 ಪವರ್ 3 ಆಗ್ತಾ ಹೋಗುತ್ತೆ. ಸೊ 10 ಪವರ್ 3 ಅಂತಂದ್ರೆ 1000 ಹೋಲ್ ಡಿವೈಡೆಡ್ ಬೈ 8.3252. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ತಾ ಹೋಗೋಣ, 1000 ಹೋಲ್ ಡಿವೈಡೆಡ್ ಬೈ 8.3252. ಸೊ ವ್ಯಾಲ್ಯೂ ಈಸ್ 120.11. ಸೊ XC ವ್ಯಾಲ್ಯೂ ಎಷ್ಟು ಬಂತು, 120.11 ಓಮ್ ಅಂತ ಬರೀಬೇಕು. ಸೊ XC ವ್ಯಾಲ್ಯೂ ಗೊತ್ತಾಗಿದೆ. IM ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದಾ, ಎಸ್ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ನೋಡಿ, ಇಲ್ಲಿ V is equal to IR ಫಾರ್ಮೆಟ್ ಅಲ್ಲಿ ಇರುತ್ತೆ ನಮಗೆ. ಸೊ V is equal to I ಇಂಟು R ಜಾಗದಲ್ಲಿ ನಾವೇನ್ ಮಾಡ್ತೀವಿ, XC ಅನ್ನ ರಿಪ್ಲೇಸ್ ಮಾಡ್ತಾ ಹೋಗ್ತೀವಿ, I ಇಂಟು XC. ಈಗ ನನಗೆ ಗೊತ್ತಿರೋದೇನು, ವೋಲ್ಟೇಜ್ V ಮ್ಯಾಕ್ಸಿಮಮ್ ಗೊತ್ತಿದೆ. ಸೊ V ಮ್ಯಾಕ್ಸಿಮಮ್ ವಿಲ್ ಬಿ ಈಕ್ವಲ್ ಟು I ಮ್ಯಾಕ್ಸಿಮಮ್ ಇಂಟು XC. ಸೊ ಯೂಸ್ ಮಾಡಿ, V ಮ್ಯಾಕ್ಸಿಮಮ್ ವಿಲ್ ಬಿ ಈಕ್ವಲ್ ಟು I ಮ್ಯಾಕ್ಸಿಮಮ್ ಇಂಟು XC. ನನಗೆ ಬೇಕಾಗಿರೋದು I ಮ್ಯಾಕ್ಸಿಮಮ್. ಸೊ I ಮ್ಯಾಕ್ಸಿಮಮ್ ವಿಲ್ ಬಿ ಈಕ್ವಲ್ ಟು V ಮ್ಯಾಕ್ಸಿಮಮ್ ಡಿವೈಡೆಡ್ ಬೈ XC. ಸರಿನಾ, XC ಅನ್ನ ಈ ಕಡೆ ಕಳಿಸಿದ್ರೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ VM ಇನ ಕೆಳಗಡೆ ಬರುತ್ತೆ ಅಂತಂದ್ರೆ ಡಿನಾಮಿನೇಟರ್ಗೆ. VM ವ್ಯಾಲ್ಯೂ ಏನ್ ಬಂದಿದೆ ನನಗೆ, 325.26 ಹೋಲ್ ಡಿವೈಡೆಡ್ ಬೈ XC ವ್ಯಾಲ್ಯೂ ಏನ್ ಬಂತು ನಮಗೆ, 120.11. ಸೊ 325.26 ಹೋಲ್ ಡಿವೈಡೆಡ್ ಬೈ 120.11. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 2.70 ಅಥವಾ 2.7 ಆಂಪಿಯರ್ ಅಂತ ಬರಿತಾ ಹೋಗಿ ಸಾಕು. I ಮ್ಯಾಕ್ಸಿಮಮ್ ಸಿಕ್ತು ನನಗೆ 2.7 ಆಂಪಿಯರ್, VM ವ್ಯಾಲ್ಯೂ ಸಿಕ್ತು ದಟ್ ಈಸ್ 325.26. ನೆಕ್ಸ್ಟ್ ಒಮೆಗಾ ವ್ಯಾಲ್ಯೂ ಬೇಕು. ಸೊ ಒಮೆಗಾ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ವೆರಿ ಸಿಂಪಲ್ ನೋಡಿ, ಇಲ್ಲಿ ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಒಮೆಗಾ ವಿಲ್ ಬಿ ಈಕ್ವಲ್ ಟು 2πf. ಎಫ್ ವ್ಯಾಲ್ಯೂ ಅವ್ರು ಆಲ್ರೆಡಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಒಮೆಗಾ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಒಮೆಗಾ ವಿಲ್ ಬಿ ಈಕ್ವಲ್ ಟು 2π ಇಂಟು ಎಫ್. ಫ್ರೀಕ್ವೆನ್ಸಿ ವ್ಯಾಲ್ಯೂ ಎಷ್ಟು ಕೊಟ್ಟಿರೋದು, 50. ಸೊ 2 ಇಂಟು ಪೈ ವ್ಯಾಲ್ಯೂ ಗೊತ್ತಲ್ಲ, ಯಾವ ರೀತಿ ಶಿಫ್ಟ್ ಅನ್ನ ಒತ್ತಿ ಇಲ್ಲಿ EXP ನ ಹೊಡೆದ್ರೆ ಪೈ ಬರುತ್ತೆ ಇಂಟು 50. ಸೊ ದ ವ್ಯಾಲ್ಯೂ ವಿಲ್ ಬಿ ಒಮೆಗಾ ಇಸ್ ಈಕ್ವಲ್ ಟು 314.15 ಅಂತ ಎಲ್ಲ ಬರುತ್ತೆ. ಸೊ ನೀವು ಹೋಲ್ ನಂಬರ್ ತರನೇ ತಗೋಬೇಕು. ಸೊ 314 ಅಂತಾನೆ ಬರ್ಕೊಳ್ಳಿ, ಸರಿನಾ. 314 ರೇಡಿಯನ್ಸ್ ಪರ್ ಸೆಕೆಂಡ್, ಸರಿನಾ. ಸೊ ಅದ್ರದ್ದು SI ಯೂನಿಟ್ ಕೂಡ ಬರಿಬೇಕಾಗುತ್ತೆ, ರೇಡಿಯನ್ಸ್ ಪರ್ ಸೆಕೆಂಡ್. ಒಮೆಗಾ ವ್ಯಾಲ್ಯೂ ನನಗೆ ಗೊತ್ತಿದೆ, ನೆಕ್ಸ್ಟ್ VM ವ್ಯಾಲ್ಯೂ ಗೊತ್ತಿದೆ, IM ವ್ಯಾಲ್ಯೂ ಗೊತ್ತಿದೆ. ಆದ್ರೆ ಫೈ ವ್ಯಾಲ್ಯೂ ಏನು, ಫೈ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ವೆರಿ ಸಿಂಪಲ್ ನೋಡಿ. ನಮಗೆ ಕೊಟ್ಟಿರುವಂತದ್ದೇನು, ಕೆಪಾಸಿಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಕೆಪಾಸಿಟೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಇದು RC ಸರ್ಕ್ಯೂಟ್ ಅಂತ ನನಗೆ ಗೊತ್ತಾಯ್ತು. RC ಸರ್ಕ್ಯೂಟ್ ಯಾಕೆ, ಕೆಪಾಸಿಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಏನಾದ್ರೂ ಇಂಡಕ್ಟೆನ್ಸ್ ಅನ್ನ ಕೊಟ್ಟಿದ್ದಿದ್ರೆ RL ಸರ್ಕ್ಯೂಟ್ ಆಗ್ತಾ ಇತ್ತು. ಸೊ ಕೆಪಾಸಿಟೆನ್ಸ್ ಸರ್ಕ್ಯೂಟ್ ಇರೋದ್ರಿಂದ ಕರೆಂಟ್ ವಿಲ್ ಲೀಡ್ ದ ವೋಲ್ಟೇಜ್ ಬೈ 90 ಡಿಗ್ರಿ. ಏನು, ಕರೆಂಟ್ ವಿಲ್ ಲೀಡ್ ದ ವೋಲ್ಟೇಜ್ ಬೈ 90 ಡಿಗ್ರಿ ಇನ್ ಕೆಪಾಸಿಟೆನ್ಸ್. ಸೊ ಅದಕ್ಕೋಸ್ಕರ ಏನಂತ ಬರೀತಾ ಹೋಗ್ಬೋದು, ಸಿನ್ಸ್ ದ ಸರ್ಕ್ಯೂಟ್ ಈಸ್ ಕೆಪಾಸಿಟೆನ್ಸ್ ಸರ್ಕ್ಯೂಟ್ ಅಥವಾ ಕೆಪಾಸಿಟರ್ ಸರ್ಕ್ಯೂಟ್, ಕರೆಂಟ್ ಲೀಡ್ಸ್ ವೋಲ್ಟೇಜ್ ಬೈ 90 ಡಿಗ್ರಿ. ಸೊ ಏನಂತ ಬರೀಬಹುದು, 5 ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ ಅಂತ ಬರೀರಿ ಸಾಕು. ಇಲ್ಲ ಅಂತಂದ್ರೆ ಪ್ಲಸ್ 90 ಡಿಗ್ರಿ. ಯಾಕೆ, ಅದು ಲೀಡ್ ಮಾಡ್ತಾ ಇರೋದು. ಏನಾದ್ರೂ ಕೂಡ ನಮಗೆ ಇಂಡಕ್ಟೆನ್ಸ್ ಇರುವಂತಹ ಸರ್ಕ್ಯೂಟ್ ಇದ್ರೆ ನಮಗೆ ಲ್ಯಾಗ್ ಆಗುತ್ತೆ ಅಂತಂದ್ರೆ ಮೈನಸ್ ಅನ್ನ ಬರೀಬೇಕು. ಏನಾದ್ರೂ ಕೆಪಾಸಿಟೆನ್ಸ್ ಇದ್ರೆ ನಮಗೆ ಕರೆಂಟ್ ಲೀಡ್ ಮಾಡ್ತಾ ಹೋಗುತ್ತೆ ವೋಲ್ಟೇಜ್ ಅನ್ನ, ಅವಾಗ ಏನ್ ಮಾಡಬೇಕು, ಪ್ಲಸ್ 90 ಡಿಗ್ರಿ ಅಂತ ಬರೀಬೇಕು. ಸೊ ಇವಾಗ ನಾವು ಈ ಎರಡು ಫಾರ್ಮೆಟ್ಗಳು ಏನು ಸ್ಟ್ಯಾಂಡರ್ಡ್ ಫಾರ್ಮೆಟ್ ಇತ್ತು ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ದೇರ್ ಫಾರ್ V ವಿಲ್ ಬಿ ಈಕ್ವಲ್ ಟು VM ಸೈನ್ ಒಮೆಗಾ ಟಿ ನಮಗೆ ಇದ್ದಿದ್ದು. ಸೊ V ವಿಲ್ ಬಿ ಈಕ್ವಲ್ ಟು VM ಜಾಗಕ್ಕೆ ಏನಂತ ಬರೀರಿ, 325.26 ಸೈನ್ ಒಮೆಗಾ. ಸೊ ಒಮೆಗಾ ವ್ಯಾಲ್ಯೂ ಏನು, 314t. ಸೊ ಇಷ್ಟನ್ನ ಬರೀರಿ ಸಾಕು. 325.26 ಸೈನ್ 314t. ನೆಕ್ಸ್ಟ್ I. ಸೊ I ವಿಲ್ ಬಿ ಈಕ್ವಲ್ ಟು IM ಸೈನ್ ಒಮೆಗಾ ಟಿ ಪ್ಲಸ್ ಆರ್ ಮೈನಸ್ 5 ಅನ್ನ ಬರಿಬೇಕಿತ್ತು.
ಸೊ ಐ ವಿಲ್ ಬಿ ಈಕ್ವಲ್ ಟು ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಬಂದಿರೋದು 2.7 ನೆಕ್ಸ್ಟ್ ಸೈನ್ ಇಂಟು ಒಮೆಗಾ ವ್ಯಾಲ್ಯೂ ಎಷ್ಟು 314t ನೆಕ್ಸ್ಟ್ ಇಲ್ಲಿ ಪ್ಲಸ್ 90 ಡಿಗ್ರಿ ಸರಿನಾ ಪ್ಲಸ್ 90 ಡಿಗ್ರಿ ಸೊ ಪ್ಲಸ್ 90 ಡಿಗ್ರಿ ಏನು ತೋರಿಸ್ತಾ ಇರೋದು ಇದು ಕೆಪಾಸಿಟೆನ್ಸ್ ಸರ್ಕ್ಯೂಟ್ ಅಲ್ಲಿ ಕರೆಂಟ್ ವಿಲ್ ಲೀಡ್ ದ ವೋಲ್ಟೇಜ್ ಬೈ 90 ಡಿಗ್ರಿ ಸೊ ಎರಡಕ್ಕೂ ಕೂಡ ಈಕ್ವೇಶನ್ ಬರ್ದಿದ್ದೀನಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು ನೆಕ್ಸ್ಟ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್ XC ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿದ್ರಲ್ಲ ಅದು ಆಲ್ರೆಡಿ ಕ್ಯಾಲ್ಕುಲೇಟ್ ಆಗಿದೆ ಮತ್ತೆ ಕ್ಯಾಲ್ಕುಲೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಇದನ್ನ ಸ್ಕ್ರೀನ್ಶಾಟ್ ತಕೊಳ್ಳಿ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಕ್ಲಾರಿಫೈ ಮಾಡ್ತೀನಿ ಎಕ್ಸ್ಟ್ರಾ ಪ್ರಾಬ್ಲಮ್ಗಳು ಮತ್ತೆ ಡಿಫರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಆ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ ನೀವು ನೋಡಬಹುದು ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್